ತಂದೆ ತಾಯಿ ಕಷ್ಟಪಟ್ಟು ಕಾಲೇಜಿಗೆ ಕಳಿಸ್ತಾರೆ. ಅವ್ರೇನು ಮಾಡ್ತಾರೆ, ಬೈಕ್ ರೆಡಿ ಮಾಡ್ತಾರೆ. ಬೈಕ್ ರೆಡಿ ಮಾಡಿಕೊಂಡು ಏನಕ್ಕೆ ಬೈಕ್ ರೆಡಿ ಮಾಡ್ತಾರೆ? ಯಾವ ಥರ ಶೋಕಿ ಮಾಡ್ತಾರೆ? ಕಂಪ್ನಿಯವರು ಒಂದು ಲೆವೆಲ್ನಾಗ ಕೊಟ್ಟಿರ್ತಾರೆ. ಇವ್ರೇನು ಮಾಡ್ತಾರೆ, ಊರಿಗೆ ಕೇಳಿಸ್ಬೇಕು ಅಂದರೆ ಒಂದು ಆಟ ಆಡ್ತಾರೆ. ಇದನ್ನು ಕಟಾಹಟ್ಟಿ ಪೊಲೀಸವರು ಭಾಳ ಸಂತೋಷವಾಗಿದೆ. ಇದನ್ನು ಇದೇ ಥರ ತಿಂಗಳು ಒಂದೊಂದು ಸಾರಿ ಪೊಲೀಸಲ್ಲ ಚಾರ್ಜ್ ಮಾಡಿದ್ರೆ ಭಾಳ ಸಂತೋಷವಾಗಿದೆ. ರಾತ್ರಿ 12 ಗಂಟೆಗೂ ನೋಡಿದ್ರು ಕೂಡ ಇದೇ ಸೈಲೆನ್ಸರ್ಸ್ ಆಗಿರುತ್ತೆ. ಕರ್ತವ್ಯಗಳು ಸೈಲೆನ್ಸರ್ಸ್ನೇ ಕರ್ತವ್ಯ ಬಂದಿದೆ. ಅದರಿಂದ ತುಂಬ ಸಂತೋಷವಾಗಿದೆ. ಪೊಲೀಸ್ ಇಲಾಖೆಗೆ ಇದೇ ತರಹ ಮುಂದಿನ ದಿನಗಳಲ್ಲೂ ಈ ಥರ ತಿಳಿಸ್ತಾ ಇದ್ದಾರೆ. ಗಾಡಿಗಳನ್ನು ಇಟ್ಕೊಂಡು ಅವ್ರಿಗೆಲ್ಲ ಸ್ವಲ್ಪ ಕೇಸ್ ಬುಕ್ ಮಾಡಿ ಆ ಗಾಡಿಗೆ ಸೈಲೆನ್ಸ್ ಎಲ್ಲ ಕಿತ್ಕೊಂಡು ಈ ದಿನ ಈ DVG ಸರ್ಕಲ್ನಲ್ಲಿ JCBಯಿಂದ ಈ ಎಲ್ಲ ಸೈಲೆನ್ಸ್ಗಳನ್ನು ಇವತ್ತು ಪುಡಿ ಮಾಡೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಈ ಸಾರ್ವಜನಿಕ ಯುವಕರು ಇದು ನೋಡಿ ಮುಂದೆ ಈ ಥರ ಯಾವುದೇ ಒಂದು ಅನಾಹುತಗಳಿಗೆ ಅವಕಾಶ ಕೊಡ್ತೀರ. ಈ ಒಂದು ಟೂ ವೀಲರ್ಗಳ ಅವ್ರ ಕಂಪನಿಯಿಂದ ಯಾವ ಥರ ಕೊಟ್ಟಿದ್ದಾರೋ ಆ ಥರ ಓಡಿಸ್ಕೊಂಡು ಒಂದು ವೇಗ ಮಿತಿಯಿಂದ ಚಾಲನೆ ಮಾಡೋದು ಉತ್ತಮ ಅಂತೇಳಿ ನಮ್ಮ ಅಭಿಪ್ರಾಯ, ನನ್ನ ವೈಯಕ್ತಿಕ ಅಭಿಪ್ರಾಯ ಆಗಿದೆ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಧನ್ಯವಾದಗಳು. ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇದು ಈ ಸೌಂಡ್ ಹಾಕ್ಕೊಂಡು ಪೋಖ್ರಿಗಳ ಥರ ಬೇವಾರ್ಸಿಗಳ ಥರ ರೋಡ್ಗಳ ಮೇಲೆ ತುಂಬ ಜನರಿಗೆ ತೊಂದರೆ ಕೊಡ್ತಾಯಿದ್ರು. ಈ ಕೆಲಸ ಅವೇರ್ನೆಸ್ ಮಾಡ್ತಾ ಇರೋದು ತುಂಬ ಒಳ್ಳೆಯದವರು. ಇದೇ ಥರ ಅವೇರ್ನೆಸ್ ಮಾಡ್ತಾ ಇದ್ದರೆ ಮುಂದೆ ಫ್ಯೂಚರಲ್ಲಿ ತುಂಬ ಒಳ್ಳೆ ಕೆಲಸಗಳಾಗತ್ತೆ. ಇದೇ ಥರ ಮಾಡ್ತಾ ಇರಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು. ಸ್ವಲ್ಪ ದಿನ ಮಾಡಿದ್ರು ಬಿಟ್ಬಿಟ್ರು ಆ ಥರ ಮಾಡಿದ್ರೆ ಆಗಲ್ಲ. ಕಂಟಿನ್ಯೂ ಆಗಿ ಇದೇ ಥರ ಅವೇರ್ನೆಸ್ ಮಾಡ್ತಾ ಇದ್ದರೆ ಜನರಲ್ಲಿ ಒಂಥರ ಭಯ ಬರುತ್ತೆ, ಭಯದ ವಾತಾವರಣ ಬರುತ್ತೆ. ಚೆನ್ನಾಗಿರುತ್ತೆ ಸರ್, ಆರಾಮಾಗಿರುತ್ತೆ. ಸೌಂಡ್ ಪೊಲ್ಯೂಷನಿಂದ ತುಂಬ ತೊಂದರೆ ಆಗ್ತಾಯಿದೆ. ಇದೆಲ್ಲ ತುಂಬ ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ.